ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ಪ್ರಪೋಸಲ್ ಕಳಿಸಿರೋದು ಶಾಂತ ಅಂತ 29ರ ವಯಸ್ಸಿನವರು. ಸೊ ಇವರು ಬಂದುಬಿಟ್ಟು ಕರಿಮಣಿ ಮಣಿಕ ಅಂತಂದರೆ ಪ್ರಸ್ತುತ ಮದುವೆ ಆಗುವಂಥ ಒಬ್ಬ ಒಳ್ಳೆಯ ಗಂಡಿನ ಹುಡುಕಾಟ ಮಾಡ್ತಿದ್ದಾರೆ. ಸೊ ನಿಮಗೇನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಅಥವಾ ಆಂಟಿಗಳು ಬೇಕಿದ್ರೆ ನಿಮ್ಮ ಬಯೋಡಾಟಾನ ಫೋಟೋ ಸಮೇತ ನಮ್ಮ ಒಂದು ಜಿಮೇಲ್ ಐಡಿಗೆ ಕಳಿಸಿಕೊಡಿ. ನಾವೇ ಖುದ್ದಾಗಿ ಒಂದು ಒಳ್ಳೆಯ ವರವನ್ನು ತಿಳಿಸಿಕೊಡ್ತೇವೆ. ಇವತ್ತು ಫೋಟೋದಲ್ಲಿ ಏನು ನೋಡ್ತಿದ್ರೆ, ಈ ಒಂದು ಮಹಿಳೆ ನಮಗೆ ನಿನ್ನೆ ನೈಟು ಕಳಿಸಿರ್ತಕ್ಕಂಥದ್ದು. ಇದು ಅಪ್ಪಟ ಕನ್ನಡತೆ ಆಗಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕದ ಬೆಳಗಾವಿಯ ಬೈಲುಹೊಂಗಲಿನ ಒಂದು ತಾಲೂಕಿನಲ್ಲಿ ಸುಮಾರು 16 ವರ್ಷಗಳಿಂದ ಇವರು ವಾಸವಾಗಿರ್ತಾರೆ. ಆ್ಯಂಡ್ ಅಪ್ಪಟ ಕನ್ನಡತೆ ಆಗಿರ್ತಕ್ಕಂಥದ್ದು. ಜೊತೆಗೆ ವಯಸ್ಸು ಮುಗಿಯುವುದರ ಒಳಗಡೆ ಮದುವೆ ಆಗಿಬಿಟ್ಟು ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ ಶಾಂತ ಅವರು. ನೋಡೋದಕ್ಕೆ ತೆಳ್ಳಗಿನ ಒಂದು ಮೈಕಟ್ಟು, ರಾಶಿ ಕನ್ಯಾ ರಾಶಿ, ಎತ್ತರ 4.0 ಸೆಂಟಿಮೀಟರ್ ಆ್ಯಂಡ್ ನೋಡೋದಕ್ಕೆ ಉದ್ದನೆಯ ಒಂದು ಮೂಗು, ಗೋಧಿ ಬಣ್ಣದ ಮೈಕಟ್ಟು, ಸಾರಿನಲ್ಲಿ ಈ ರೀತಿ ಕಾಣಿಸ್ತಾರೆ. ನೀವು ಕೂಡ ಕ್ಲಾರಿಟಿ ತಗೊಂಡು ನೋಡ್ಕೊಂಡು ಹೋಗಿ. ಇವರು ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಮುಂದೆ ಹೇಳುವಂತಹ ಪಾಯಿಂಟ್ಗಳು, ಜೊತೆಗೆ ಇವರ ಹೆಚ್ಚಿನ ಮಾಹಿತಿ, ಇನ್ನು ಹುಡುಗ ಯಾವ ರೀತಿ ಇರಬೇಕು ಅಂತ ನೋಡ್ಕೊಂಡು ಬರೋಣ. 29ರ ಶಾಂತ ಅವರಿಗೆ ನೈಸರ್ಗಿಕವಾಗಿ ಕಪ್ಪು ಬಣ್ಣ ಇದ್ದೇನೆ ತಕ್ಕ ಮಟ್ಟಿಗೆ. ಆ್ಯಂಡ್ ನನ್ನನ್ನು ಮದುವೆ ಆಗುವಂಥ ಹುಡುಗ ನನ್ನ ಫೇಸ್ ನೋಡಿ ಮದುವೆ ಆಗಿರಬಾರ್ದು, ನನ್ನ ಮನಸ್ಸನ್ನು ನೋಡಿ ಇಷ್ಟಪಡ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಇದು ಬಂದುಬಿಟ್ಟು ಒಳ್ಳೆಯ ಒಂದು ಅನುಭವಸ್ಥರ ಮಾತಾಗಿರೋ ಸ್ನೇಹಿತರೆ. ಗಂಡು ಸಹ ಕಪ್ಪು ಬಣ್ಣ ಇದ್ದರೆ ನನಗೆ ಏನು ಅಭ್ಯಂತರ ಇಲ್ಲ. ಬಟ್ನಲ್ಲಿ ಅವ್ರು ಹೆಂಗಿರಬೇಕು ಅಂದರೆ ದುಷ್ಟರ ಸಹವಾಸ ಮಾಡ್ತಾ ಇರಬಾರ್ದು, ಒಳ್ಳೆಯ ವ್ಯಕ್ತಿ ಅನಿಸ್ಕೊಂಡಿರಬೇಕು ಊರಲ್ಲಿ. ಆ್ಯಂಡ್ ಕುಡಿಯುವಂಥ ಚಟ ಮತ್ತು ಇನ್ನಿತರ ಚಟಗಳ ಸಮಸ್ಯೆ ಇರಬಾರ್ದು ಅಂತ ಇವರು ಹೇಳಿರೋದು ಸ್ನೇಹಿತರೆ. ನಿಮಗೆ ಪ್ರಸ್ತುತ ನನ್ನನ್ನು ಮದುವೆ ಆಗುವಂಥ ಹುಡುಗನಿಗೆ ಜಾತಿ ಯಾವುದಾದ್ರೂ ಇರಲಿ, ಸೊ ಗಂಡು ಅನ್ನುವಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಹೆಸರನ್ನು ಉಳಿಸ್ಕೊಂಡು ಹೋಗಿರಬೇಕು ಆ ಒಂದು ವ್ಯಕ್ತಿ ಅಂತ ಹೇಳಿರೋದು. ಸೊ ವಿಚಾರ ಏನಂದರೆ, ನನಗೆ ನಿಮ್ಮ ಜಾತಿ ಆಸ್ತಿ ಏನು ಕೂಡ ಬೇಕಾಗಿಲ್ಲ. ಒಳ್ಳೆಯ ಒಂದು ಊರಲ್ಲಿ ಹೆಸರು, ಜೊತೆಗೆ ಜಗಳ ದುಷ್ಟ ಸಹವಾಸ ಇಲ್ಲದಂಥ ಹುಡುಗ ಆಗಿದ್ದರೆ ಕಣ್ಣು ಮುಚ್ಕೊಂಡು ನಾನು ತಾಳಿ ಕಟ್ಸ್ಕೊಡ್ತೀನಿ ಅಂತ ಈ ಒಂದು ಮಹಿಳೆ ಹೇಳಿರ್ತಕ್ಕಂಥ ಸ್ನೇಹಿತರೆ. ಇದು ಅವರ ಡೀಟೇಲ್ಸು, ಹೆಚ್ಚಿನ ಡೀಟೇಲ್ಸ್ ಆಗಿರುತ್ತೆ. ಇನ್ನಷ್ಟು ಮಾಹಿತಿ ನೋಡೋದಾದರೆ, ಸೊ ಈ ಒಂದು ಕಾರು ಅವರ ಹತ್ತಿರ ಇರ್ತಕ್ಕಂಥದ್ದು. ಇವರಿಗೆ 3 ಎಕರೆ ಗದ್ದೆ ಇದೆ ಸ್ನೇಹಿತರೆ. ಸೊ ಗದ್ದೆನಲ್ಲಿ ಇವರು ಬೆಳೆಯುವಂತಹ ಬೆಳೆ ಉತ್ತರ ಕರ್ನಾಟಕದ ತೊಗರಿ, ಕಬ್ಬು, ಹತ್ತಿ, ಜೊತೆಗೆ ಶೇಂಗಾ, ಈ ರೀತಿಯ ಹಲವಾರು ಬೆಳೆಗಳನ್ನು ಬೆಳೀತಾ ಹೋಗ್ತಾರೆ. ಅದರಲ್ಲಿ ಇವರು ಶೇಂಗಾ ಅಂತ ಹೆಚ್ಚಿಗೆ ಬೆಳೆ ಬೆಳೀತಾರೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ತೊಗರಿ ಬೇಳೆ ಅಂತ ಬೆಳೀತಾರೆ. ಅದನ್ನು ಇವಾಗ ಒಂದು ಬೇರೆ ಕಡೆಗೆ ಸಾಗಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇವರ ಒಂದು ಜವಾಬ್ದಾರಿ. ಇವಾಗ ನೋಡ್ಕೊಳ್ಳಿ, ಇವರು ನೋಡೋದಕ್ಕೆ ಕಪ್ಪು ಬಣ್ಣ ಏನಕ್ಕೆ ಇದ್ದಾರಂತೆ ರೀಸನ್ ಕೊಡ್ತೀನಿ ನೋಡಿ. ನೈಸರ್ಗಿಕವಾಗಿ ಬಂದಿರತಕ್ಕಂಥದ್ದವರು. ತಂದೆಯವರು ರೈತರು, ತಾಯಿಯವರು ಮನೆಯಲ್ಲಿ ಅಡುಗೆ ಮಾಡಿಕೊಂಡು, ಸೊ ರೈತನ ಒಂದು ಹೆಂಡತಿ ಆದಮೇಲೆ ಅಡುಗೆ ಮಾಡಿಕೊಂಡು ಮನೆಯ ಒಂದು ಸಂಸಾರ ನೋಡ್ಕೊಂಡು ಹೋಗುವಂತಹ ಜವಾಬ್ದಾರಿ ಅವರ ಮೇಲೆ ಇರುತ್ತೆ. ಸೊ ಖುದ್ದಾಗಿ ಅವರೇ ನೋಡ್ಕೊಂಡು ಹೋಗ್ತಿದ್ದಾರೆ ಅಂದಮೇಲೆ, ಸೊ ತಂದೆ ರೈತ ಆದಮೇಲೆ ಅವರ ಒಂದು ಕಲರ್ ಯಾವ ರೀತಿ ಇರುತ್ತೆ, ಮಗಳಿಗೂ ಕೂಡ ಅದೇ ಕಲರ್ ಬಂದಿರುತ್ತೆ. ಫ್ಯಾಮಿಲಿಯಲ್ಲಿ ತಂದೆ ತಾಯಿಯವರು ಯಾರು ಇರ್ತಾರೆ ಅದೇ ರೀತಿ ಕೂಡ ಇವರಿಗೆ ಕಲರ್ ಬಂದಿರತಕ್ಕಂಥದ್ದು. ಅದು ಬಿಟ್ಟರೆ ಒಂದು ಹೊರಗಿನ ಸಮಸ್ಯೆ ಆಗಿರಲಿ, ಅವರ ಒಳಗಿನ ಆರೋಗ್ಯದ ಸಮಸ್ಯೆ ಆಗಿರಲಿ ಏನೂ ಕೂಡ ಇಲ್ಲ. ಅದನ್ನೆಲ್ಲನೂ ಕೂಡ ಬೆಳೆಗಳನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಒಂದು ಕಾರನ್ನು, ಸೊ ಬೊಲೆರೋ ಅಂತೀವಲ್ಲ ನಾವು, ಅದನ್ನು ಇವರು ಪಿಕಪ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಬ್ಲ್ಯಾಕ್ ಕಲರ್ಲಿದೆ ನೋಡ್ಕೊಳ್ಳಿ. ಸೊ ಇದರ ಮಾಹಿತಿ ನೋಡ್ಕೊಂಬರೋಣ. ಇವರು ಫಸ್ಟಿಗೆ ತೆಗೆದುಕೊಂಡಾಗ ಇದರ ಒಳಗಡೆ ಇರ್ತಕ್ಕಂಥ ಸಿಸ್ಟಮು ಈ ರೀತಿಯಾಗಿತ್ತು. ಇವಾಗ ಪ್ರೆಸೆಂಟಾಗಿ ಸ್ವಲ್ಪ ಚೇಂಜಸ್ ಆಗಿದೆ. ಯಾಕಂದರೆ ಯೂಸ್ ಮಾಡಿ ಏನೇ ವಸ್ತು ಆಗಿರಲಿ, ಯೂಸ್ ಮಾಡಿದಷ್ಟು ಎಳೆದಷ್ಟು ಹಳೇದಾಗ್ತಿದೆ ಹೊರತು ಹೊಸದಂತೂ ಆಗಲ್ವಲ್ಲ, ಅದು ಬಂತು ವಾಡಿಕೆ ಆಗಿರುತ್ತೆ ಸ್ನೇಹಿತರೆ. ಇದರ ಸ್ಟೇರಿಂಗ್ ಡೀಟೇಲ್ಸು, ಜೊತೆಗೆ ಒಳಗಡೆ ಇರ್ತಕ್ಕಂಥ ಸೀಟು ನೋಡ್ಕೊಳ್ಳಿ, ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟ್ ಕೂಡ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ವೆರಿ ಹೈಜೆನಿಕ್ ಆಗಿರ್ತಕ್ಕಂಥ ಹೈ ಸ್ಪೀಡು 200+250ವರೆಗೂ ಇದೆ ಸ್ನೇಹಿತರೆ. ಹಬ್ಬ ಅಂದರೆ ತುಂಬ ಎಮರ್ಜೆನ್ಸಿ ಅಂತ ಇತ್ತು ಅಂದರೆ 250ವರೆಗೂ ಹೋಗ್ಬೋದು. ಅದಕ್ಕಿಂತ ಮೇಲ್ಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಇವರು ಅಲ್ಲಿಗೆ ಲಾಕ್ ಮಾಡಿ ಇಟ್ಬಿಟ್ಟಿರ್ತಕ್ಕಂಥದ್ದು. ಸೊ ಇದು ಅವರ ಮಾಹಿತಿ. ನಿಮಗೇನಾದರೂ ಅವರು ಇಷ್ಟ ಆಗಿಬಿಟ್ಟು, ಸೊ ಕಪ್ಪು ಬಣ್ಣ ಇದ್ದರೂ ನಾನು ಮದುವೆ ಆಗ್ತೀನಿ ಅಂತ ಮನಸ್ಸು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ಊರನ್ನು ತಿಳಿಸುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ನಮಸ್ತೆ, ಟೇಕ್ ಕೇರ್.